ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನಂದೀಶ. ನಂದೀಶ್ ಅಂತೇಳಿ. ಮೇಡಮ್ ನಿಮ್ಮ ಹೆಸರು? ರಂಜಿತಾ. ರಂಜಿತಾ ಅಂತೇಳಿ. ಓಕೆ ಮೇಡಮ್, ನಿಮ್ದು ಯಾವ ಊರು ಮೇಡಮ್? ಸರ್ ಒಡ್ರಕೊಪ್ಲು. ಯಾವ ಊರ ಹತ್ರ ಬರುತ್ತೆ ಒಡ್ರಕೊಪ್ಲು? ಮಿರ್ಲೆ. ಮಿರ್ಲೆ. ಸಾಲಿಗ್ರಾಮ. ಮಿರ್ಲೆ ಸಾಲಿಗ್ರಾಮದ ಹತ್ರ ಒಡ್ರಕೊಪ್ಲು, ಕರೆಕ್ಟ್ ಅಲ್ಲ ಮೇಡಮ್? ಈಗ ನಮ್ಮದು ವೆಸ್ಟೇಜ್ ಪ್ರಾಡಕ್ಟ್ ನೀವು ಯೂಸ್ ಮಾಡ್ತಿದ್ದೀರಲ್ಲ, ಏನಕ್ಕೋಸ್ಕರ ಅಂತ ವೆಸ್ಟೇಜ್ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ? ಸರ್ ಕರೆಕ್ಟಾಗಿ ಪೀರಿಯಡ್ ಆದರೆ ಬ್ಲೀಡಿಂಗ್ ನಿಂತಿಲ್ಲ. ಓಕೆ. 3 ತಿಂಗಳು 4 ತಿಂಗಳು ಹಾಂ, ಬ್ಲೀಡಿಂಗ್ ಸ್ಟಾಪ್ ಇಲ್ಲ. 3 ತಿಂಗಳು 4 ತಿಂಗಳು ಒಂದ್ಸಲ ಆಗ್ತಿದ್ರಿ, ಬ್ಲೀಡಿಂಗ್ ಸ್ಟಾಪ್ ಆಗ್ತಿರಲಿಲ್ಲ ಕಂಟಿನ್ಯೂ. ಮೇಡಮ್ ಸ್ಟಾಪ್ ಆಗಬೇಕು ಅಂದರೆ ಏನು ಮಾಡಬೇಕಿತ್ತು? ಸರ್ ಆಸ್ಪತ್ರೆಗೆ ಹೋಗಿ ಸ್ಕ್ಯಾನಿಂಗು ಹ್ಮ್. ಮತ್ತೆ ಬಾಟ್ಲು ಹ್ಞೂ, ಇಂಜೆಕ್ಷನ್ ಮಾತಾಡ್ತಾರೆ. ತೊಗೊಂಡಿದ್ದಾಗ ಮಾತ್ರ ಸ್ಟಾಪ್ ಆಗೋದು, ಇಲ್ಲಾಂದ್ರೆ ಸ್ಟಾಪ್ ಆಗ್ತಿರಲಿಲ್ಲ. ಓಕೆ ಮೇಡಮ್, ಈಗ ನಮ್ಮ ಕಂಪ್ನಿ ಪ್ರಾಡಕ್ಟ್ನ ಎಷ್ಟು ದಿವಸದಿಂದ ಯೂಸ್ ಮಾಡ್ತಾಯಿದ್ದೀರಿ? ಸರ್ ಅಲ್ಲಿ 15 ದಿವಸ 15 ದಿವಸದಿಂದ ಯೂಸ್ ಮಾಡ್ತೀರಿ. ಮೇಡಮ್ ಅವಾಗ ಯೂಸ್ ಮಾಡ್ತಿದ್ದಕ್ಕೂ ಇವಾಗ ಯೂಸ್ ಮಾಡ್ತಿದ್ದಕ್ಕೂ ಹೇಗಿದೆ? ಅಂದರೆ ಅವಾಗಲಿಂದ ನಿಮಗೆ ಮುಂಚೆ ಇದ್ದಿದ್ದ ಪ್ರಾಬ್ಲಮ್ಗೂ ಇವಾಗಲಿಗೂ ಹೇಗಿದೆ? ಆಗಲಿ ಪರವಾಗಿಲ್ಲ, ಒಂದು ವಾರದಿಂದ ಪರವಾಗಿಲ್ಲ, ಕುಡಿದೊಂದು ವಾರಕ್ಕೆ ಬ್ಲೀಡಿಂಗ್ ನಿಂತಿದೆ. ಅದನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಒಂದು ವಾರದಷ್ಟೊತ್ತಿಗೆ ನಿಮಗೆಲ್ಲ ಬ್ಲೀಡಿಂಗ್ ಪ್ರಾಬ್ಲಮ್ಮು ಸಹಿತ ನಿಂತಿದೆ, ಕರೆಕ್ಟ್ ಅಲ್ಲ ಮೇಡಮ್? ಓಕೆ ಮೇಡಮ್, ಈ ಥರ ನಿಮ್ಮ ಥರ ಪ್ರಾಬ್ಲಮ್ ಇರೋಂಥ ವ್ಯಕ್ತಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಪರವಾಗಿಲ್ಲ, ಒಳ್ಳೇದು ತಗೋಬೋದು ಅಂತ ಹೇಳಕ್ಕೆ ಇಷ್ಟ. ಓಕೆ ಸರ್, ಏನೇನು ಪ್ರಾಡಕ್ಟ್ ಯೂಸ್ ಮಾಡಿಸ್ತೀರಿ ಸರ್? ಗೊತ್ತಿಲ್ಲ ಸರ್ ನಮಗೆ. ಐತೆ ಫೋಟೋ. ಒಂದು ಅಲೋವೆರಾ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ, ಫ್ಲಾಕ್ಸ್ ಆಯಿಲ್ ಯೂಸ್ ಮಾಡಿದ್ರಿ, ಗ್ಯಾನೋಡರ್ಮಾ ಯೂಸ್ ಮಾಡಿದ್ರಿ, ಶತಾವರಿ ಪ್ಲಸ್ ಯೂಸ್ ಮಾಡಿದ್ರಿ. ಮೇಡಮ್ ನೀವು ಟೋಟಲ್ ನಿಮ್ಗೆ ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇದ್ದಿದ್ದು? 8 ವರ್ಷ. 8 ವರ್ಷದಿಂದ ಇದ್ದಿದ್ದು. ಇವಾಗ ಏನು ಅನ್ನಿಸ್ತಿದೆ ಮೇಡಮ್? ಪರವಾಗಿಲ್ಲ. ಈ ಖುಷಿ ಅನ್ನಿಸ್ತಿದೆಯಾ? ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್.